ಆಕಾಶವಾಣಿ. ತಾಯಿ ಹೊಟ್ಟೆಯಿಂದ ಚಟ್ಟ ಎತ್ತೋ ಗಂಟ ಹೆಲ್ತು ಇದ್ರೆ ಸಾಕು, ಬ್ಯಾರೇನೋ ಬ್ಯಾಡೆ. ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಕಾಸ್ಮೆಟಿಕ್ ಗೈನಕಾಲಜಿ ಅಥವಾ ಕಾಸ್ಮೆಟಿಕ್ ಸ್ತ್ರೀ ರೋಗಶಾಸ್ತ್ರ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಭವ್ಯ HU ಅವರೊಂದಿಗೆ ಸಂದರ್ಶನ. ಕೆಳಗರೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ಶಾಸ್ತ್ರ ಅಂತ ಬಂದಾಗ ನಮಗೆ ನೆನಪಿಗೆ ಬರೋದು ಮಹಿಳೆಯರ ಋತುಚಕ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಮಹಿಳೆಯರ ಪ್ರಸವ ಪೂರ್ವದ ಆರೈಕೆ, ಹೆರಿಗೆ ಹಾಗೂ ಪ್ರಸವ ನಂತರದ ಆರೈಕೆ ಅಲ್ವಾ? ಆದರೆ ಸ್ತ್ರೀ ರೋಗ ಶಾಸ್ತ್ರ ಅಂದ್ರೆ ಇಷ್ಟೇನಾ? ಅಥವಾ ಇದರಲ್ಲಿ ಏನಾದರೂ ಮಹಿಳೆಯರ ಆರೋಗ್ಯದ ಒಟ್ಟಿಗೆ ಅವರ ಸೌಂದರ್ಯ ಮತ್ತೆ ಕಾರ್ಯಚಟುವಟಿಕೆಗಳನ್ನ ಸುಧಾರಿಸುವ ವೈದ್ಯಕೀಯ ವಿಧಾನಗಳು ಕೂಡ ಒಳಗೊಂಡಿದೆಯಾ? ಇತ್ತೀಚೆಗೆ ಈ ಕಾಸ್ಮೆಟಿಕ್ ಗೈನಕಾಲಜಿ ಅಥವಾ ಕಾಸ್ಮೆಟಿಕ್ ಸ್ತ್ರೀ ರೋಗ ಶಾಸ್ತ್ರ ಅಂತಾರಲ್ಲ, ಹಾಗಂದ್ರೇನು? ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭವ್ಯ HU ಅವರು. ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಭಾರತೀಯ ವೈದ್ಯಕೀಯ ಸಂಘ ಮತ್ತು ಫಾಕ್ಸಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಭವ್ಯ ಅವರೇ. ನಮಸ್ಕಾರ ಡಾಕ್ಟರ್, ಈ ಕಾಸ್ಮೆಟಿಕ್ ಚಿಕಿತ್ಸೆ ಅಂತ ಬಂದಾಗ ನಾವು ಕಾಸ್ಮೆಟಿಕ್ ದಂತ ಚಿಕಿತ್ಸೆ, ಕಾಸ್ಮೆಟಿಕ್ ಸ್ಕಿನ್ ಟ್ರೀಟ್ಮೆಂಟ್ ಅಥವಾ ಸೌಂದರ್ಯವರ್ಧಕ ಚರ್ಮದ ಚಿಕಿತ್ಸೆ ಇವೆಲ್ಲದರ ಬಗ್ಗೆ ನಾವು ಕೇಳಿದ್ದೀವಿ. ಆದರೆ ಈ ಕಾಸ್ಮೆಟಿಕ್ ಗೈನಕಾಲಜಿ ಅಥವಾ ಕಾಸ್ಮೆಟಿಕ್ ಸ್ತ್ರೀ ರೋಗ ಶಾಸ್ತ್ರ ಅಂದ್ರೆ ಏನು? ಇದ್ರ ಬಗ್ಗೆ ನಮ್ಗೆ ತಿಳಿದಿಲ್ಲ. ಹಾಗಾಗಿ ಹೊಸ ಕ್ಷೇತ್ರದ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ತೀರಾ? ಈ ಕಾಸ್ಮೆಟಿಕ್ ಗೈನಕಾಲಜಿ ಅಂದರೆ ಸ್ತ್ರೀಯರ ಜನನಾಂಗಗಳು ಅಂದರೆ ಪ್ರೈವೇಟ್ ಪಾರ್ಟ್ಸ್ನ ಗಾತ್ರ, ಆಕಾರ ಅಥವಾ ಕಾರ್ಯದಲ್ಲಿ ಏನಾದರೂ ಬದಲಾವಣೆಗಳಾದರೆ ಅದಕ್ಕೆ ಚಿಕಿತ್ಸೆ ಮಾಡುವ ವೈದ್ಯಕೀಯ ಅಥವಾ ಶಸ್ತ್ರ ಚಿಕಿತ್ಸೆ ಅಂದರೆ ಸರ್ಜಿಕಲ್ ಟ್ರೀಟ್ಮೆಂಟನ್ನು ಕಾಸ್ಮೆಟಿಕ್ ಗೈನಕಾಲಜಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಸಾಮಾನ್ಯವಾಗಿ ಸ್ತ್ರೀಯರ ಜನನಾಂಗಗಳ ಈ ಅಂಗರಚನೆಯನ್ನ ನಾವು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು ಅಥವಾ ಪುನರ್ರಚನೆ ಅಥವಾ ರೀಫ್ಯಾಷನಿಂಗ್ ಅಂತ ಹೇಳ್ತೇವೆ. ಸೊ ಹೀಗೆ ಮುಂತಾದ ವಿಧಾನಗಳನ್ನ ಇದು ಒಳಗೊಂಡಿದೆ. ಇದನ್ನ ನಾವು ಕೇವಲ ಸೌಂದರ್ಯಕ್ಕಾಗಿ ಮಾಡ್ತೀವಿ ಅಂತ ಅಲ್ಲ, ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ಇದರ ಬಹಳ ಉಪಯೋಗಗಳಿದೆ. ಈ ಕಾಸ್ಮೆಟಿಕ್ ಗೈನಕಾಲಜಿಯ ಮುಖ್ಯ ಉದ್ದೇಶ ಅಂತ ಅಂದ್ರೆ ಹೆಣ್ಮಕ್ಕಳ ಆತ್ಮವಿಶ್ವಾಸನ ಹೆಚ್ಚಿಸೋದು, ಅದರ ಜೊತೆಗೆ ಆರೋಗ್ಯದ ಸುಧಾರಣೆಯನ್ನು ಕೂಡ ತರೋದಾಗಿದೆ. ಆಯ್ತು ಡಾಕ್ಟರ್, ಈ ಕಾಸ್ಮೆಟಿಕ್ ಸ್ತ್ರೀ ರೋಗ ಶಾಸ್ತ್ರ ಅಥವಾ ಇಂತಹ ಚಿಕಿತ್ಸೆಯ ಅಗತ್ಯತೆ ಯಾಕೆ ಉಂಟಾಗುತ್ತೆ? ಈ ಹೆಂಗಸರಲ್ಲಿ ಹಲವಾರು ತೊಂದರೆಗಳಿಗೆ ನಾವು ಕಾಸ್ಮೆಟಿಕ್ ಗೈನಕಾಲಜಿಯಿಂದ ಚಿಕಿತ್ಸೆಯನ್ನು ಪಡಿಬಹುದು. ಮೊದಲನೇದಾಗಿ ಯೋನಿಯ ಸಡಲಿಕೆ, ಅಂದ್ರೆ ಯೋನಿ ಅಂತಂದ್ರೆ ವೆಜೈನಾ, ಈ ಗರ್ಭಕೋಶ ಓಪನ್ ಆಗತ್ತಲ್ಲ ಅದಕ್ಕೆ ವೆಜೈನಾ ಅಂತ ಹೇಳ್ತೀವಿ. ಈ ಯೋನಿಯ ಸಡಿಲಿಕೆ ಸಾಮಾನ್ಯವಾಗಿ ಹೆರಿಗೆಯಾದ ನಂತರ ಅದರ ಟೈಟ್ನೆಸ್ ಕಡಿಮೆ ಆಗುತ್ತೆ. ಸೊ ವೆಜೈನಲ್ ಲ್ಯಾಕ್ಸಿಟಿ ಅಂತ ಏನು ಹೇಳ್ತೀವೋ ಅದು ಹೆಚ್ಚಾಗುತ್ತೆ. ಸೊ ಈಗ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಸಂಭೋಗದ ಸಮಯದಲ್ಲಿ ಇಬ್ಬರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಆಗ್ಬೋದು. ಸೊ ಇದರಿಂದಾಗಿ ಅವರ ದಾಂಪತ್ಯ ಜೀವನದಲ್ಲಿ ಮುಂದೆ ತೊಂದರೆ ಆಗ್ಬೋದು. ಸೊ ಈ ತರ ವೆಜೈನಲ್ ಲ್ಯಾಕ್ಸಿಟಿ ಹೆಚ್ಚಿದ್ದವರಲ್ಲಿ ನಾವು ವೆಜೈನಲ್ ಟೈಟನಿಂಗ್ ಅಂತ ಪ್ರೊಸೀಜರ್ಸ್ ಮಾಡ್ತೇವೆ. ಸೊ ಶಸ್ತ್ರಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆ ಅಲ್ಲದಂತಹ ಚಿಕಿತ್ಸೆಗಳು ಕೂಡ ಈ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಲಭ್ಯ ಇದೆ. ಮತ್ತು ಇನ್ನೊಂದು ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಉಂಟಾಗುವ ತೊಂದರೆ ಅಂದ್ರೆ ಮೂತ್ರ ಸೋರುವಿಕೆ ಅಥವಾ ಯುರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಸೊ ಇದು ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಪ್ರೆಷರ್ ಇಂದಾಗಿ ಆಗಾಗ ಮೂತ್ರ ಲೀಕ್ ಆಗ್ತಾ ಇರುತ್ತೆ. ಅಲ್ಲದೆ ಹೆರಿಗೆ ಆದ ನಂತರ ಆ ಮೂತ್ರನಾಳದ ಹತ್ರ ಸ್ವಲ್ಪ ಬಲ ಕಡಿಮೆ ಆಗಿ ಸೊ ಅವರು ಈಗ ಭಾರ ಎತ್ತಿದಾಗ ಅಥವಾ ಕೆಮ್ಮದಾಗ, ಜೋರಾಗಿ ನಕ್ಕಾಗ ಆ ಮೂತ್ರ ಲೀಕ್ ಆಗ್ತಾ ಇರುತ್ತೆ. ಅದು ತುಂಬಾ ಜಾಸ್ತಿ ಆದಾಗ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಅವ್ರು ಎದ್ದು ನಡೆಯುವಾಗ ಕೂಡ ಮೂತ್ರ ಲೀಕ್ ಆಗತ್ತೆ. ಸೊ ಈ ವಿಷಯ ಬಹಳ ಒಂಥರ ಮುಜುಗರ ಇರುವಂತದ್ದು ಹೆಣ್ಮಕ್ಳಿಗೆ. ಯಾರ ಮುಂದೆ ಆದ್ರೂ ಮೂತ್ರ ಲೀಕ್ ಆಯ್ತು ಅದು ಅವರಿಗೆ ಗೊತ್ತಾಯ್ತು ಅಂದ್ರೆ ಅವರಿಗೆ ಅದೊಂಥರ ಬಹಳ ಮುಜುಗರ ಉಂಟು ಮಾಡುತ್ತೆ. ಸೊ ಈ ವಿಷಯದ ಬಗ್ಗೆ ಯಾರ ಹತ್ರನೂ ಮಾತಾಡೋದು ಇಲ್ಲ, ಅವರು ಹೇಳ್ಕೊಳಕ್ಕೂ ಬಹಳ ಹಿಂಜರಿತಾರೆ. ಇವನ್ ವೈದ್ಯರಲ್ಲಿ ಬಂದು ಕೂಡ ಅವರು ಅದ್ರ ಬಗ್ಗೆ ಸಲಹೆ ಪಡೆಯೋದು ಬಹಳ ಕಡಿಮೆ. ಅದು ಹೇಗೆ ಮಾತಾಡೋದು, ಹೇಗೆ ಹೇಳ್ಕೊಳ್ಳೋದು ಅಂತ ಬಹಳ ಹಿಂಜರಿಕೆ ಪಡಿತಾರೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಅವರಿಗೆ ಆತ್ಮವಿಶ್ವಾಸ ಕಡಿಮೆ ಆಗತ್ತೆ. ಸೊ ಸಾಮಾನ್ಯ ಈಗ ಸಂಭೋಗದ ಸಮಯದಲ್ಲೂ ಮೂತ್ರ ಲೀಕ್ ಆಗ್ಬೋದು ಅಂತ ಅವರು ಅದರಲ್ಲೂ ಸ್ವಲ್ಪ ಹಿಂಜರಿತಾರೆ. ಮತ್ತು ಯಾವುದೇ ರೀತಿಯಾದ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ, ಎಸ್ಪೆಷಲಿ ಇದು ಆಟೋಟ ಸ್ಪರ್ಧೆ, ಈಗ ಅಥ್ಲೆಟ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನ್, ಅವರಲ್ಲಿ ಏನಾದ್ರೂ ಈ ಯುರಿನರಿ ಇನ್ಕಾಂಟಿನೆನ್ಸ್ ಇದ್ರೆ ಸೊ ಅವರು ಅದನ್ನ ಅವಾಯ್ಡ್ ಮಾಡಕ್ಕೆ ಶುರು ಮಾಡ್ತಾರೆ. ಮತ್ತೆ ವರ್ಕ್ ಪ್ಲೇಸ್ ಅಲ್ಲಿ ಏನಾದ್ರೂ ಆಕ್ಟಿವಿಟೀಸ್ ಅಲ್ಲಿ ಅವರು ಇನ್ವಾಲ್ವ್ ಆಗೋದಕ್ಕೂ ಕೂಡ ಹೋಗೋದಿಲ್ಲ. ಫಂಕ್ಷನ್ಸ್ ಅಟೆಂಡ್ ಮಾಡಿದಾಗ ಅಲ್ಲಿ ಏನಾದ್ರೂ ಈ ತರ ಮೂತ್ರ ಲೀಕ್ ಆಯ್ತು ಏನಾದ್ರು ಮಾತಾಡಿದ್ರೆ ಅಥವಾ ಬಹಳ ಒಂಥರ ಹಿಂಜರಿಕೆ ಇರುತ್ತೆ. ಸೊ ಇದಕ್ಕೂ ಕೂಡ ನಾವು ಈ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಹಲವಾರು ಚಿಕಿತ್ಸೆಗಳನ್ನ ಪಡಿಬಹುದು.
ಮತ್ತೆ ಇನ್ನೂ ಒಂದು ಬಹಳ ಮುಖ್ಯವಾದಂತ ಅಂದ್ರೆ ವಯಸ್ಸಾಗ್ತಿದ್ದಾಗೆ ಆ ಯೋನಿಯ ಹೊರಭಾಗದ ಚರ್ಮ, ಅದನ್ನ ಲೇಬಿಯಾ ಅಂತ ಹೇಳ್ತೇವೆ, ಅದರ ಏನಾಗತ್ತೆ ಅಂತ ಅಂದ್ರೆ ಅದು ಸುಕ್ಕುತನ ಹೆಚ್ಚಾಗತ್ತೆ. ಸೊ ಜೊತೆಗೆ ಅಲ್ಲಿ ಯಾವುದೇ ಇನ್ಫೆಕ್ಷನ್ ಇಲ್ಲದೆ ಇದ್ರು, ಸೋಂಕು ಇಲ್ಲದೆ ಇದ್ರು ಕೂಡ ಒಂದು ತುರಿಕೆ ಇರುತ್ತೆ. ಅದೊಂದು ಲೈಕನ್ ಸ್ಲಿರೋಸಿಸ್ ಅಂತ ಒಂದು ಕಂಡೀಷನ್ ಇದೆ. ಸೊ ಅದರಲ್ಲಿ ಬೇರೆ ಯಾವ್ದು ತೊಂದರೆ ಇರಲ್ಲ, ಬಟ್ ಕಂಟಿನ್ಯೂಸ್ ಆಗಿ ಅದು ಅಲ್ಲಿ ತುರಿಸ್ತಾ ಇರುತ್ತೆ. ಸೊ ಇದಕ್ಕೂ ಕೂಡ ನಾವು ಇದರಲ್ಲಿ ಚಿಕಿತ್ಸೆಯನ್ನ ಪಡಿಬಹುದು. ಮತ್ತು ಇನ್ನು ಯಂಗ್ ಏಜ್ ಅಲ್ಲಿ ಹೆಣ್ಮಕ್ಳಿಗೆ ಏನಂದ್ರೆ ಅವರ ಎಸ್ಪೆಷಲಿ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ, ತೊಡೆ ಸಂದಿಯಲ್ಲಿ ಅಥವಾ ಕೊಂಕಳಲ್ಲಿ ಸ್ಕಿನ್ ಸ್ವಲ್ಪ ಡಾರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದು ಡಾರ್ಕನಿಂಗ್ ಹಲವಾರು ಕಾರಣಗಳಿಂದ ಆಗತ್ತೆ. ಸ್ಕಿನ್ ಅದು ಕಪ್ಪಾಗೋದು ಒಂದು ಜೆನೆಟಿಕ್ ಆಗಿ ಇರುತ್ತೆ, ಇಲ್ಲ ಕೆಲವರು ಒಬೀಸ್ ಇದ್ದವರಲ್ಲಿ ಅಥವಾ ಪಾಲಿಸಿಸ್ಟಿಕ್ ಓವರಿಸ್ ಇದ್ದವರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಏನಾಗುತ್ತೆ ಅಂದ್ರೆ ಆ ಭಾಗಗಳಲ್ಲಿ ಕಪ್ಪು ಆಗೋದು, ಸ್ಕಿನ್ ಸ್ವಲ್ಪ ತುಂಬಾ ಪಿಗ್ಮೆಂಟೇಷನ್ ಅಥವಾ ಡಾರ್ಕನಿಂಗ್ ಜಾಸ್ತಿ ಆಗುತ್ತೆ. ಸೊ ಇನ್ನು ಏನಂದ್ರೆ ಈ ಪ್ರೆಗ್ನೆನ್ಸಿಯಲ್ಲೂ ಕೂಡ ಮೆಲನಿನ್ ಅಂತ ಹಾರ್ಮೋನ್ ಹೆಚ್ಚಾಗೋದ್ರಿಂದ ಸ್ಕಿನ್ ಎಲ್ಲ ಸ್ವಲ್ಪ ಡಾರ್ಕ್ ಆಗತ್ತೆ. ಸೊ ತೊಡೆ ಸೈಡ್ ಅಲ್ಲೆಲ್ಲ ಡಾರ್ಕ್ ಇದ್ದಾಗ ಅಥವಾ ಕೊಂಕಳಲ್ಲಿ ಡಾರ್ಕ್ ಇದ್ದಾಗ, ಪ್ರೈವೇಟ್ ಪಾರ್ಟ್ ಡಾರ್ಕ್ ಅಂದಾಗ ಅವರಿಗೆ ಇಷ್ಟಪಟ್ಟದಂತ ಉಡುಪುಗಳನ್ನ ಧರ್ಸಕ್ ಆಗದೆ ಇರ್ಬೋದು. ಸೊ ಈ ರೀತಿ ತೊಂದರೆಗಳು ಇರುತ್ತೆ. ಸೊ ಹಾಗಾಗಿ ಎಲ್ಲ ಪ್ರಾಬ್ಲಮ್ಸ್ಗೂ ಕೂಡ ನಾವು ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಟ್ರೀಟ್ಮೆಂಟ್ ಪಡಿಬಹುದು. ಸರಿ, ಹಾಗಿದ್ದಲ್ಲಿ ಡಾಕ್ಟರ್ ಭವ್ಯ, ಈ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಯಾವ ವಿಧದ ಚಿಕಿತ್ಸೆಗಳನ್ನು ಮಾಡಲಾಗುತ್ತೆ? ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ 2 ವಿಧದ ಚಿಕಿತ್ಸೆಗಳಿದೆ. ಒಂದು ಸರ್ಜಿಕಲ್ ಪ್ರೊಸೀಜರ್, ಶಸ್ತ್ರಚಿಕಿತ್ಸೆ, ಇನ್ನೊಂದು ನಾನ್ ಸರ್ಜಿಕಲ್ ಅಂದ್ರೆ ಸರ್ಜರಿ ಅಲ್ಲದ ಪ್ರೊಸೀಜರ್ಸ್ ಅಂದ್ರೆ ಮೆಡಿಕಲ್ ಪ್ರೊಸೀಜರ್ಸ್. ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಹೇಳಿದ್ರೆ ಲೇಬಿಯೋಪ್ಲಾಸ್ಟಿ, ವೆಜೈನೋಪ್ಲಾಸ್ಟಿ, ಹೈಮೆನೋಪ್ಲಾಸ್ಟಿ ಅಂತ ಹೇಳಿ 3 ಪ್ರೊಸೀಜರ್ಸ್ ಸಾಮಾನ್ಯವಾಗಿ ಮಾಡುವಂಥದ್ದು. ಇನ್ನು ನಾವು ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಹೋದ್ರೆ ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ PRP ಅಂತ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ. ಸೊ ಇದರ ಟ್ರೀಟ್ಮೆಂಟ್ ಕೂಡ ಪಡಿಬಹುದು. ಅಲ್ಲದೆ ಈ ಸ್ಕಿನ್ ಡಾರ್ಕ್ ಆಗೋದಕ್ಕೆ ಲೈಟ್ನಿಂಗ್ ಏಜೆಂಟ್ಸ್ ಅಂತ ಇರುತ್ತೆ. ಸೊ ಕೆಮಿಕಲ್ ಏಜೆಂಟ್ಸ್ ಆಗಿರ್ಬೋದು ಅಥವಾ ಅದಕ್ಕೂ ಲೇಸರ್ ಟ್ರೀಟ್ಮೆಂಟ್, ಹೀಗೆ ಮತ್ತೆ ರೇಡಿಯೋ ಫ್ರೀಕ್ವೆನ್ಸಿ, ಹೈಪೋ, ಹೀಗೆ ಹಲವಾರು ಟ್ರೀಟ್ಮೆಂಟ್ಸು ಕಾಸ್ಮೆಟಿಕ್ ಗೈನಕಾಲಜಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಕೂಡ ಸಿಗುತ್ತೆ. ಆಯ್ತು, ಆದ್ರೆ ನಾವು ಈ ತರದ ಕಾಸ್ಮೆಟಿಕ್ ಸ್ತ್ರೀರೋಗದ ಶಸ್ತ್ರಚಿಕಿತ್ಸೆಗಳನ್ನು ಯಾಕೆ ಮಾಡಿಸ್ಬೇಕು? ಇದರಿಂದ ಮಹಿಳೆಯರಿಗೆ ಏನಾದ್ರು ಪ್ರಯೋಜನ ಆಗುತ್ತೆ ಡಾಕ್ಟರ್? ಬಹಳ ಉಪಯೋಗಗಳಾಗುತ್ತೆ. ನಾನು ಆಗ್ಲೇ ಹೇಳಿದ ತೊಂದರೆಗಳಲ್ಲಿ ಈಗ ನಾನು ಸರ್ಜಿಕಲ್ ಪ್ರೊಸೀಜರ್ ಅಲ್ಲಿ ವೆಜೈನೋಪ್ಲಾಸ್ಟಿ ಅಂತ ಹೇಳಿದೆ. ಸೊ ಈ ವೆಜೈನೋಪ್ಲಾಸ್ಟಿಯಿಂದ ಈ ಯೋನಿಯ ಸಡಿಲಿಕೆ ಏನು ಹೇಳಿದೆ ಅದನ್ನ ನಾವು ಸ್ವಲ್ಪ ಮಟ್ಟಿಗೆ ಸರಿಪಡಿಸಬಹುದು. ಸೊ ಈ ಸರ್ಜಿಕಲ್ ಪ್ರೊಸೀಜರ್ ಇಂದ, ವೆಜೈನೋಪ್ಲಾಸ್ಟಿಯಿಂದ ಏನಾಗುತ್ತೆ ಅಂದ್ರೆ ಆ ಯೋನಿಯ ಬಲ ಹೆಚ್ಚಾಗತ್ತೆ. ಸೊ ಸರ್ಜರಿ ಆದ ನಂತರ ಅವರಿಗೆ ಸಂಭೋಗದ ಸಮಯದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಹೆಚ್ಚಾಗಬಹುದು. ಸೊ ಅವರ ದಾಂಪತ್ಯ ಜೀವನನು ಸುಧಾರಿಸಬಹುದು. ಸೊ ಮತ್ತೆ ಈ ಯೋನಿಯ ಸಡಿಲಿಕೆಗೆ ನಾವು ಕೆಲವರಿಗೆ ಶಸ್ತ್ರಚಿಕಿತ್ಸೆ ಬೇಡ ಅನ್ಸುತ್ತೆ, ಸರ್ಜಿಕಲ್ ಪ್ರೊಸೀಜರ್ ಬೇಡ ಅನ್ಸುತ್ತೆ. ಅಲ್ಲದೆ ಲೇಸರ್ ಹಾಗೂ PRP ಇಂದನೂ ಕೂಡ ಈ ಯೋನಿಯ ಬಲನ ನಾವು ಹೆಚ್ಚು ಮಾಡಬಹುದು. ಅಲ್ಲದೆ ಇನ್ನು ಮೂತ್ರ ಸೋರಿಕೆ ಬಗ್ಗೆ ಹೇಳಿದೆ ಅಲ್ಲ, ಅದಕ್ಕೂ ಕೂಡ ಈ ಲೇಸರ್ ಮತ್ತು PRP ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಮೂತ್ರನಾಳದ ಸುತ್ತ ಇಂಜೆಕ್ಟ್ ಮಾಡೋದ್ರಿಂದ ಅಲ್ಲಿ ಬಲ ಹೆಚ್ಚಾಗುತ್ತೆ. ಸೊ ಮೂತ್ರ ಸೋರಿಕೆಯು ಕೂಡ ತಕ್ಕ ಮಟ್ಟಿಗೆ ಕಡಿಮೆ ಆಗುತ್ತೆ. ಮತ್ತು ಲೇಸರ್ ಇಂದ ಹಲವಾರು ಉಪಯೋಗಗಳಿದೆ. ನಾನು ಆಗ್ಲೇ ಹೇಳಿದಾಗೆ ಯೋನಿಯ ಒಣತನ ಅಥವಾ ವೆಜೈನಲ್ ಡ್ರೈನೆಸ್ಗೂ ಕೂಡ ನಾವು ಇದನ್ನ ಬಳಸಬಹುದು. ಸೊ ಇವನ್ PRP ಕೂಡ ನಾವು ಯೋನಿಯ ಒಣತನಕ್ಕೆ ಬಳಸಬಹುದು. ಮತ್ತು ಲೇಸರ್ ಹೇರ್ ರಿಮೂವಲ್ ಈಗ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಪ್ರೈವೇಟ್ ಪಾರ್ಟ್ಸ್ ನ ಹೇರ್ ರಿಮೂವಲ್ಗೂ ಕೂಡ ಲೇಸರ್ ಟ್ರೀಟ್ಮೆಂಟ್ ಅವ್ರು ತಗೊಳ್ಬಹುದು. ಅಥವಾ ಯೋನಿಯ ಹೊರಭಾಗದಲ್ಲಿ ಕಡತ ತುಂಬಾ ಇದ್ದವರಿಗೂ ಕೂಡ ಈ ಲೇಸರ್ ಅಥವಾ PRP ಇಂದ ಅದನ್ನ ನಾವು ಟ್ರೀಟ್ಮೆಂಟ್ ಪಡಿಬಹುದು. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಏನು ಹೇಳಿದೆ ನಾನು, ಈ ಪ್ರಾಬ್ಲಮ್ಸ್ ಎಲ್ಲ ಮುಂಚೆ ಯಾಕೆ ಇರ್ಲಿಲ್ವಾ ಅಥವಾ ಈಗ ಮಾತ್ರ ಬರ್ತಾ ಇದೆಯಾ ಅಂತ ಅನ್ಕೋಬಹುದು. ಆದ್ರೆ ಹಿಂದಿನ ಕಾಲದಲ್ಲೆಲ್ಲ ಹೇಗಿತ್ತು ಅಂತ ಅಂದ್ರೆ ಹೆಣ್ಮಕ್ಳು ಈ ರೀತಿ ಪ್ರಾಬ್ಲಮ್ಸ್ ಇಂದ ಅವರು ಬಳಲ್ತಾ ಇದ್ರೂನು ಹೇಳ್ಕೊತಾ ಇರ್ಲಿಲ್ಲ, ಹಿಂಜರಿತಿದ್ರು. ಸೊ ಯಾವುದೇ ರೀತಿಯಾದಂತಹ ಚಿಕಿತ್ಸೆ ಪಡೆಯಕ್ಕೆ ಹೋಗ್ತಿರ್ಲಿಲ್ಲ. ಅಥವಾ ಆ ಸಮಯದಲ್ಲಿ ಅವರಿಗೆ ಈ ರೀತಿಯಾದ ತೊಂದರೆಗೆ ಚಿಕಿತ್ಸೆ ಇದೆ ಅನ್ನೋ ಅರಿವು ಕೂಡ ಮೋಸ್ಟ್ಲಿ ಇರ್ತಿತ್ತೋ ಇಲ್ಲ ಗೊತ್ತಿಲ್ಲ. ಆದ್ರೆ ಈಗ ಏನಾಗಿದೆ, ಮಾಧ್ಯಮಗಳ ಬಳಕೆ ಹೆಚ್ಚಾಗಿರೋದ್ರಿಂದ ಅರಿವು ಕೂಡ ಹೆಚ್ಚಾಗಿದೆ ಎಲ್ಲರಲ್ಲಿ. ಸೊ ಹಾಗಾಗಿ ಮತ್ತೆ ಈಗಿನ ಕಾಲದಲ್ಲಿ ಏನಂದ್ರೆ ಎಲ್ಲರಿಗೂ ತಮ್ಮ ವೈಯಕ್ತಿಕ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಈಗಿನ ದಿನದಲ್ಲಿ ಕಾಸ್ಮೆಟಿಕ್ ಗೈನಕಾಲಜಿಯ ಬೇಡಿಕೆ ಕೂಡ ಹೆಚ್ಚಾಗಿದೆ. ಸರಿ ಡಾಕ್ಟರ್ ಭವ್ಯ, ಈಗ ಯಾವುದೇ ಹೊಸ ವೈದ್ಯಕೀಯ ಶಾಸ್ತ್ರವಾಗಿರ್ಲಿ ಅದ್ರ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯಗಳು ಇದ್ದೇ ಇರ್ತವೆ. ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಹೆಚ್ಚು ತಿಳಿದೇ ಇರೋದ್ರಿಂದ ನಾವು ಅದನ್ನ ಕಡೆಗಣಿಸ್ತೀವಿ ಅಂತಾನೆ ಹೇಳ್ಬಹುದು. ಹಾಗಿದ್ದಲ್ಲಿ ಡಾಕ್ಟರ್, ಈ ಕಾಸ್ಮೆಟಿಕ್ ಗೈನಕಾಲಜಿ ಬಗ್ಗೆ ಇರುವ ತಪ್ಪು ಕಲ್ಪನೆಗಳೇನು?
ಹಲವಾರು ತಪ್ಪು ಕಲ್ಪನೆಗಳು ಉಂಟು. ಕಾಸ್ಮೆಟಿಕ್ ಅಂತ ವರ್ಡ್ ಬಂದ ತಕ್ಷಣನೇ ಇದು ಬರೀ ಸೌಂದರ್ಯಕ್ಕೆ ಸೀಮಿತ, ಆರೋಗ್ಯ ದೃಷ್ಟಿಯಿಂದ ಯಾವುದೇ ರೀತಿಯಾದಂತಹ ಉಪಯೋಗ ಇಲ್ಲ ಅನ್ನೋ ತಪ್ಪು ಕಲ್ಪನೆ ತುಂಬಾ ಜನರಲ್ಲಿದೆ. ಸೊ ಈಗ ನಾನು ನಿಮ್ಗೆ ಹೇಳಿದೆ ಎಷ್ಟೊಂದು ತೊಂದರೆಗಳಿಗೆ ಇದು ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಚಿಕಿತ್ಸೆ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದು ಕೇವಲ ಸೌಂದರ್ಯಕ್ಕೆ ಮಾತ್ರ ಅಲ್ಲ, ನಮ್ಮ ಆರೋಗ್ಯ ದೃಷ್ಟಿಯಿಂದನೂ ಕೂಡ ಬಹಳ ಉಪಯೋಗ ಆಗುತ್ತೆ. ಸೊ ಅಲ್ಲದೆ ಈ ಶಸ್ತ್ರಚಿಕಿತ್ಸೆಗಳ ಬಗ್ಗೆ, ಈಗ ಕಾಸ್ಮೆಟಿಕ್ ಸರ್ಜರಿ ಅಂದ ತಕ್ಷಣ ಎಲ್ಲರಲ್ಲೂ ಆ ಸರ್ಜರಿ, ಸೊ ಈಗ ಕೆಲವು ಇನ್ಸಿಡೆಂಟ್ಸ್ ಕೇಳಿದ್ರಿಂದ ಇರ್ಬೋದು, ಈ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಇಂದ ತುಂಬಾ ಅಪಾಯಕಾರಿ, ಜೀವಕ್ಕೆ ತೊಂದರೆ ಆಗ್ಬೋದು ಅನ್ನೋ ತಪ್ಪು ಕಲ್ಪನೆಗಳು ಕೂಡ ಇದೆ. ಆದರೆ ನಾನು ಹೇಳಿದ ಈ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಬರುವಂಥ ಪ್ರೊಸೀಜರ್ಸ್, ಸರ್ಜಿಕಲ್ ಪ್ರೊಸೀಜರ್ಸ್ ಆಗಿರ್ಬೋದು ಅಥವಾ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಏನು ಹೇಳಿದೆ, ಸೊ ಇದು ಯಾವುದರಿಂದನೂ ಕೂಡ ಜೀವಕ್ಕೆ ಅಪಾಯಕಾರಿ ಆಗುವಂತಹ ಪ್ರೊಸೀಜರ್ಸ್ ಯಾವುದೂ ಇಲ್ಲ. ಸರಿಯಾಗಿ ತರಬೇತಿ ಹೊಂದಿದ ಮತ್ತು ತಜ್ಞ ವೈದ್ಯರಲ್ಲಿ ಅವರು ಹೋಗಿ ಚಿಕಿತ್ಸೆ ತಗೊಂಡ್ರೆ ಅದು ಪ್ರೊಸೀಜರ್ ಸೇಫ್ ಆಗೇ ಇರುತ್ತೆ, ಯಾವುದೇ ರೀತಿಯಾದಂತಹ ತೊಂದರೆಗಳು ಕಂಡು ಬರೋದಿಲ್ಲ. ಮತ್ತೆ ನಾನು ಹೇಳಿದ ಎಲ್ಲ ಪ್ರೊಸೀಜರ್ಸು ಮೆಜಾರಿಟಿಯಾಗಿ ನಾವು OPD ಬೇಸಿಸ್ ಅಂದರೆ ಔಟ್ ಪೇಷಂಟ್ ಬೇಸಿಸ್ ಮೇಲೆ ಟ್ರೀಟ್ ಮಾಡೋದು, ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗೋದಿಲ್ಲ. ಮತ್ತು ಈ ಪ್ರೊಸೀಜರ್ಸ್ ಎಲ್ಲ ನಾವು ಅರವಳಿಕೆ ಅಂದರೆ ಪ್ರಜ್ಞೆ ತಪ್ಪಿಸುವ ಅರವಳಿಕೆ ಅಥವಾ ಅನಸ್ತೇಷಿಯಾದ ಅವಶ್ಯ ಬರೋದಿಲ್ಲ. ಸೊ ಇದೆಲ್ಲದನ್ನು ಈ ಬೆಂಡ್ ಆಗೋ ಇಂಜೆಕ್ಷನ್ ಅಂತ ಹೇಳ್ತಾರಲ್ಲ, ಲೋಕಲ್ ಅನಸ್ತೇಷಿಯಾದಲ್ಲೇ ಈ ಪ್ರೊಸೀಜರ್ಸ್ನೆಲ್ಲ ಮಾಡೋದ್ರಿಂದ ಸೊ ಅದರಿಂದ ಅನಸ್ಥೆಟಿಕ್ ಸೈಡ್ ಎಫೆಕ್ಟ್ಸ್ ಕೂಡ ಏನು ಜಾಸ್ತಿ ಇರೋದಿಲ್ಲ. ಲೇಸರ್ ಟ್ರೀಟ್ಮೆಂಟ್ ಇಂದನೂ ಕೆಲವರಿಗೆ ತುಂಬಾ ಭಯ ಇರುತ್ತೆ. ಲೇಸರ್ ಅಂತ ಅಂದ್ರೆ ಅದರಿಂದ ಏನಾದ್ರೂ ಹಾನಿಕಾರಕ ಇರುತ್ತೆ. ಸೊ ಬಟ್ ಇದ್ರೂ ಲೇಸರ್ ಅಂತ ಅಂದ್ರೆ ಭಯ ಪಡೋ ಅವಶ್ಯ ಇಲ್ಲ. ಈಗ ನಾವು ಯೂಸ್ ಮಾಡುವಂತ ಲೇಸರ್ ನಾನ್ ಅಬ್ಲೇಟಿವ್ ಲೇಸರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ನಮ್ಮ ಅಂಗಾಂಗಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಉಂಟು ಮಾಡೋದಿಲ್ಲ. ಅದು ಬಹಳ ಸೂಪರ್ಫಿಷಿಯಲ್ ಆಗಿ ಅಂದ್ರೆ ಮೇಲ್ಪದರದಕ್ಕೆ ಮಾತ್ರ ಇರೋದ್ರಿಂದ ಸೊ ಇದರ ಡೀಪ್ ಎಫೆಕ್ಟ್ ಆಗಲಿ ಅಥವಾ ಬೇರೆ ನಮ್ಮ ಮೂತ್ರಕೋಶಕ್ಕೆ ಎಫೆಕ್ಟ್ ಆಗುತ್ತೆ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಗರ್ಭಕೋಶಕ್ಕೆ ತೊಂದರೆ ಆಗುತ್ತೆ ಅನ್ನೋ ರೀತಿ ಏನು ಇರೋದಿಲ್ಲ. ಸೊ ಇದನ್ನೆಲ್ಲ ಸೇಫ್ ಆಗೇನೆ ಪ್ರೊಸೀಜರ್ಸ್ ಮಾಡ್ಬೋದು. ಈವನ್ PRP ಕೂಡ ಏನು ತೊಂದರೆ ಆಗಲ್ಲ, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಸೊ ಇದು ಸ್ವಂತ ರಕ್ತದಿಂದ ಪ್ರಿಪೇರ್ ಮಾಡೋದ್ರಿಂದ ಅಲರ್ಜಿ ಆಗಲಿ ಇನ್ಫೆಕ್ಷನ್ ಆಗಲಿ ಸೈಡ್ ಎಫೆಕ್ಟ್ಸ್ ಯಾವುದೂ ಇರೋದಿಲ್ಲ. ಸೇಫ್ ಆಗಿ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಮತ್ತು ಇನ್ನೊಂದು ಕಾಸ್ಮೆಟಿಕ್ ಗೈನಕಾಲಜಿ ಅಂದ ತಕ್ಷಣ ಎಲ್ಲರಿಗೂ ಏನೋ ಈಗ ಹೇಳಿದ ಎಲ್ಲ ಒಂದು ನಾಚಿಕೆಯ ವಿಷಯ. ಸೊ ಇದಕ್ಕೆಲ್ಲ ಏನು ಇದೆಲ್ಲ ಟ್ರೀಟ್ಮೆಂಟ್ ತಗೊಳ್ಳೋ ಅವಶ್ಯ ಇಲ್ಲ ಅನ್ನೋದೊಂದು ತಪ್ಪು ಕಲ್ಪನೆ ಇರುತ್ತೆ. ಪ್ರಾಬ್ಲಮ್ ಇದ್ರೂ ಇದು ಸಾಮಾನ್ಯವಾಗಿ ಇರುವಂತ ತೊಂದರೆ, ಇದಕ್ಕೆ ಚಿಕಿತ್ಸೆ ಬೇಡ ಅನ್ನೋದು. ಈಗ ಹೇಗೆ ನಿಮಗೆ ಕಣ್ಣು ಪ್ರಾಬ್ಲಮ್ ಇದ್ರೆ ಅಥವಾ ಕಿವಿ ಪ್ರಾಬ್ಲಮ್ ಬೇರೆ ಯಾವುದೇ ತೊಂದರೆ ಇದ್ರೂ ಹೋಗಿ ಹೇಗೆ ಚಿಕಿತ್ಸೆ ಪಡಿತೀವೋ ಈ ತೊಂದರೆಗಳಿಗೂ ಕೂಡ ಹೋಗಿ ಚಿಕಿತ್ಸೆ ಪಡೆಯೋದು ಬಹಳ ಉತ್ತಮ ಅಂತ ಹೇಳ್ತೇನೆ. ಇದು ಕೇವಲ ಸೌಂದರ್ಯವರ್ಧಕ ಚಿಕಿತ್ಸೆ ಅಲ್ಲ, ಆರೋಗ್ಯ ವೃದ್ಧಿಗೂ ಸಹಾಯ ಮಾಡುತ್ತೆ. ಹಾಗೆ ಇದು ಅಪಾಯಕಾರಿ ಅಲ್ಲವೇ ಅಲ್ಲ ಅಂತ ನೀವು ಹೇಳ್ತಿದ್ದೀರಾ. ಆಯ್ತು ಡಾಕ್ಟರ್, ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಮೂಡೋದಂದ್ರೆ ಈ ಚಿಕಿತ್ಸೆಗೆ ತಯಾರಿ ಹೇಗೆ ಮಾಡ್ಕೋಬೇಕು ಅಂತ, ಇದ್ರ ಬಗ್ಗೆ ನಮಗೆ ಸಂಪೂರ್ಣ ತಿಳಿಸ್ತೀರಾ? ಸೊ ಈಗ ಮಹಿಳೆಯರಲ್ಲಿ ಈ ರೀತಿಯಾದಂತಹ ಪ್ರಾಬ್ಲಮ್ಗಳು ಫೇಸ್ ಮಾಡ್ತಾ ಇದ್ರೆ ಈಗ ಎಲ್ಲರೂ ಏನ್ ಮಾಡ್ತಾರೆ, ಏನಾದ್ರು ತೊಂದರೆ ಅಂದ್ರೆ ಡಾಕ್ಟರ್ ಹತ್ರ ಹೋಗೋದ್ ಮುಂಚೆನೆ ಫಸ್ಟ್ ಎಲ್ಲ ನೋಡ್ಕೊಳ್ತಾರೆ, ಅಲ್ಲೇ ನಾವೇ ಹೇಗಾದ್ರೂ ಮಾಡಿ ಅದಕ್ಕೆ ಚಿಕಿತ್ಸೆ ಪಡಿಬಹುದಾ ತಗೊಳ್ಬಹುದಾ ಅಂತ. ಸೊ ಆತರ ಮಾಡದೆ ಅವರು ತಜ್ಞ ವೈದ್ಯರಲ್ಲಿ ಹೋಗಿ ಫಸ್ಟ್ ಸಲಹೆ ಪಡಿಬೇಕು. ಸೊ ಅವರಿಗಿರುವ ಸಮಸ್ಯೆಗಳನ್ನ ಸರಿಯಾಗಿ ಹೇಳ್ಕೋಬೇಕು, ಯಾವುದೇ ರೀತಿಯಾದಂತಹ ಮುಚ್ಚೆಮರೆ ಮಾಡಬಾರ್ದು. ಮತ್ತೆ ಈಗ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ, ಈಗ ಅವರಿಗೆ ಡಯಾಬಿಟಿಸ್ ಇತ್ತು, ಶುಗರ್ಸ್ ಕಂಟ್ರೋಲ್ ಇರಲಿಲ್ಲ ಅಂತ ಅಂದಾಗ ಅದ್ರ ಬಗ್ಗೆನೂ ಹೇಳ್ಕೋಬೇಕು. ಅಥವಾ ಹಾರ್ಟ್ ಡಿಸೀಸ್ ಇತ್ತು, ಯಾವ್ದಾದ್ರು ಡ್ರಗ್ಸ್ ತಗೊಳ್ತಾ ಇದ್ರು, ಸೊ ಈ ರೀತಿಯಾದ ಏನಾದ್ರೂ ವಿಷಯಗಳಿದ್ರೆ ಮುಚ್ಚುಮರೆ ಮಾಡದೆ ಹೇಳ್ಬೇಕು. ಯಾಕೆಂದ್ರೆ ಈ ತರ ಪ್ರೊಸೀಜರ್ಸ್ ಎಲ್ಲ ಮಾಡ್ಬೇಕಾದ್ರೆ ಇದೆಲ್ಲದೂ ಕೂಡ ಬಹಳ ಯೂಸ್ ಆಗುತ್ತೆ. ಸೊ ಯಾಕಂದ್ರೆ ಇವರಿಗೆ ಶುಗರ್ಸ್ ಕಂಟ್ರೋಲ್ ಇಲ್ಲದೆ ಇದ್ದಾಗ ನೀವೇನಾದ್ರೂ ಪ್ರೊಸೀಜರ್ ಮಾಡಿ ಅದರಿಂದಾಗಿ ಬೇರೆ ಸೈಡ್ ಎಫೆಕ್ಟ್ ಆದ್ರೆ ಅವರು ಆ ಪ್ರೊಸೀಜರ್ ಇಂದಾನೇ ಆಯ್ತು ಅಂತ ಹೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸೊ ಎಲ್ಲಾ ವಿಷಯಗಳನ್ನು ಹೇಳ್ಬೇಕು. ಮತ್ತೆ ವೈದ್ಯರ ಸಲಹೆನ ಅವರ ಏನು ಮಾಹಿತಿ ನೀಡ್ತಾರೆ ಅದನ್ನ ಸರಿಯಾಗಿ ಫಾಲೋ ಮಾಡಬೇಕು. ಈ ಎಲ್ಲ ಪ್ರೊಸೀಜರ್ಸ್ ಅಲ್ಲೂ ಸಾಮಾನ್ಯವಾಗಿ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಮತ್ತು ಅವರ ರೆಸ್ಟ್ ಹೇಳಿದ್ರು ಅಂತ ಅಂದ್ರೆ ಅದನ್ನು ಪಾಲಿಸ್ಬೇಕು. ಸೊ ಹಾಗೆ ಮಾಡಿದ್ರೆ ಅಷ್ಟೇನೆ ಇದಕ್ಕೆ ಉತ್ತಮ ಫಲಿತಾಂಶ ಸಿಗತ್ತೆ. ಕೆಳಗರೆ ನಾವಿಷ್ಟೊತ್ತು ಸ್ತ್ರೀ ರೋಗಶಾಸ್ತ್ರದ ಒಂದು ಹೊಸ ಅಂಗವಾದ ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು, ಈ ಚಿಕಿತ್ಸೆಯಲ್ಲಿ ಏನೆಲ್ಲ ವಿಧಗಳು ಒಳಗೊಂಡಿದೆ, ಹಾಗೆ ಈ ಚಿಕಿತ್ಸೆಗೆ ತಯಾರಿ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿದುಕೊಂಡ್ವಿ. ಆದ್ರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಸಮಯದ ಅಭಾವ ಇರೋದ್ರಿಂದ ಮುಂದಿನ ವಾರ ಇದೇ ವಿಷಯದ ಬಗ್ಗೆ ಇದೇ ಕಾರ್ಯಕ್ರಮದಲ್ಲಿ ಇನ್ನಷ್ಟು ತಿಳ್ಕೊಳ್ಳೋಣ. ಧನ್ಯವಾದಗಳು ಡಾಕ್ಟರ್ ಭವ್ಯ. ಧನ್ಯವಾದಗಳು. ಇದುವರೆಗೂ ಕಾಸ್ಮೆಟಿಕ್ ಗೈನಕಾಲಜಿ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಭವ್ಯ HU ಅವರೊಂದಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಶುಶ್ರಾವ್ಯ J. ಐತಾಳ್.
ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ? ಕ್ಯಾನ್ಸರ್, ನರರೋಗ, ಹೃದ್ರೋಗ, ಕಣ್ಣಿನ ಸಮಸ್ಯೆ, ದಂತ ಸಮಸ್ಯೆ, ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ? ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಯೋಚಿಸಬೇಡಿ. ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಪುರ್ಲೆ, ಶಿವಮೊಗ್ಗ. ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022990587 7022990587. ಇದುವರೆಗೆ ಆರೋಗ್ಯ ದೀವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮವನ್ನ ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.